ಹವ್ಯಕ ಮಹಾಸಭೆಯ ಸಂಸ್ಥಾಪನೋತ್ಸವ ಅಂತ ಅಂದರೆ ಮಹಾಸಭೆಯ ಜನ್ಮದಿನ ಅಂತ ಹೇಳ್ಬೋದು. ವಿಶೇಷ ಅಂತ ಹೇಳಿದರೆ ಹವ್ಯಕ ಮಹಾಸಭೆ 1943ನೇ ಇಸವಿಯಲ್ಲಿ ಬ್ರಿಟಿಷರ ಆಳ್ವಿಕೆ ಇರುವ ಸಮಯದಲ್ಲಿ ಹುಟ್ಟಿದಂಥ ಸಂಸ್ಥೆ. ಅಂದರೆ ಒಂದು ರಿಜಿಸ್ಟರ್ಡ್ ಬಾಡಿಯಾಗಿ ಯಾವಾಗಲೇ 82 ವರ್ಷಗಳಾಯಿತು. ಹಾಗಾಗಿ ಅದನ್ನು ಆ ಹಿರಿಯರನ್ನು ನೆನಪು ಮಾಡಿಕೊಳ್ಳಿಕ್ಕೆ ಪ್ರತಿ ವರ್ಷ ನಡೆಸ್ತಾ ಬರ್ತಾಯಿದೆ ಸಂಸ್ಥಾಪನೋತ್ಸವ ಅಂತ. ಅದ್ರ ಜೊತೆಗೆ ಹವ್ಯಕರು ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ, ಅಲ್ಲೆಲ್ಲ ಪ್ರತಿಬಿಂಬ ಅಂತ ಹೇಳೋ ಕಾರ್ಯಕ್ರಮಗಳನ್ನು 9 ಪ್ರದೇಶಗಳಲ್ಲಿ ಮಾಡಿ ಅಲ್ಲಿಯ ಕಾಂಪಿಟೇಷನ್ಗಳಲ್ಲಿ ವಿನ್ ಆಗಿರುವವರನ್ನು ಇವತ್ತಿನ ಈ ಗ್ರ್ಯಾಂಡ್ ಫೈನಲ್ ಫಿನಾಲೆ ಪ್ರೋಗ್ರಾಮಿಗೆ ಬರಲಿಕ್ಕೆ ಹೇಳಿ ಇಲ್ಲಿ ಆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೊಡ್ತಾ ಇದೆ. ಜೊತೆಗೆ ಈ ಕಳೆದ 6 ವರ್ಷಗಳಿಂದ ಹವ್ಯಕ ವಿಶೇಷ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಹವ್ಯಕ ವಿಭೂಷಣ, ಹವ್ಯಕ ಭೂಷಣ ಮತ್ತು ಹವ್ಯಕ ಶ್ರೀ ಇಂಥ ಪ್ರಶಸ್ತಿಯನ್ನು ನೀಡಿ ಸಮಾಜದಲ್ಲಿ ತುಂಬ ಉನ್ನತ ಸಾಧನೆ ಮಾಡಿರೋರನ್ನ ಗೌರವಿಸ್ತಾ ಇದೆ. ಅದ್ರ ಜೊತೆಗೆ ಹವ್ಯಕ ಅನೇಕ ವಿದ್ಯಾರ್ಥಿಗಳು ತುಂಬ ಪ್ರತಿಭಾ ಸಂಪನ್ನರು. ಅದರಲ್ಲಿ ಆಯ್ಕೆ ಮಾಡಿ ಸಾಂಕೇತಿಕವಾಗಿ ಒಂದು 12 ಜನರಿಗೆ ವಿಶಿಷ್ಟ ಪ್ರತಿಭೆಗಳಿಗೆ ಅಂದರೆ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ಗಳಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ 12 ಜನರಿಗೆ ಸಾಂಕೇತಿಕವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಪ್ರಶಸ್ತಿಯನ್ನು ಪಲ್ಲವ ಪುರಸ್ಕಾರ ಅಂತ ಹೇಳೋದನ್ನು ನೀಡಿ ಗೌರವ ಸಮರ್ಪಣೆ ಮಾಡ್ತಾಯಿದೆ. ಡಾಕ್ಟರ್ ಗಿರಿಧರ್ ಕಜೆ, ಅಧ್ಯಕ್ಷರು ಹವ್ಯಕ ಮಹಾಸಭಾ.